ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ನಾನೊಂದು 50 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೆ. ಆ ಪನ್ನೀರಿಂದ ಪೆಪ್ಪರ್ ಫ್ರೈ ಮಾಡಿ ತೋರಿಸ್ತೀನಿ ಬನ್ನಿ. ಪನ್ನೀರ್ ಪೆಪ್ಪರ್ ಫ್ರೈ ಮಾಡೋದು ಹೇಗಂತ ನೋಡ್ಕೊಳ್ಳೋಣ. ಒಂದು 50 ಗ್ರಾಮ್ ಪನ್ನೀರ್ ಇದ್ದರೆ ಸಾಕು, ಸೂಪರಾಗಿ ಮಾಡ್ಕೋಬೋದು. ಮಾಡ್ಕೊಳ್ಳೋಕ್ಕೆ ಒಂದು ಬಟ್ಲು ಇಟ್ಕೊಳ್ಳೋಣ. ಫಸ್ಟು ಬಟ್ಲು ಇಟ್ಕೊಂಡ್ಬಿಟ್ಟು ನಾವು ಪನ್ನೀರ್ ಹಾಕ್ಕೊಂಬಿಟ್ಟು ಇವಾಗ ನಾವು ನೋಡಿ 1 ಸ್ಪೂನ್ ಚಿಲ್ಲಿ ಪೌಡ್ರು, 1 ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಉಪ್ಪು ನೋಡಿ. ಇವಾಗ ಇದನ್ನೆಲ್ಲ ಹಾಕಿಬಿಟ್ಟು ನಾವು ಸ್ವಲ್ಪ 1-2 ನಿಮಿಷ ಇದನ್ನು ಮಿಕ್ಸ್ ಮಾಡಿಟ್ಟು ನಾವು ಎಣ್ಣೆ ಬಾಣಲಿಗೆ ಇಟ್ಬಿಟ್ಟು ಒಗ್ಗರಣೆ ಹಾಕಿ ನಾವು ಪೆಪ್ಪರ್ ಹಾಕಿ ಇದು ಫ್ರೈ ಮಾಡೋದ್ರಿಂದ ಸೂಪರಾಗಿರುತ್ತೆ. ಒಂದು ರಸ ಇದ್ದರೆ ಸಾಕು, ಅದ್ರ ಜೊತೆಗೆ ಅನ್ನ ರಸ ಈ ಪನ್ನೀರ್ ಪೆಪ್ಪರ್ ಫ್ರೈ ತಿಂದ್ರೆ ನೋಡಿ ಸಖತ್ತಾಗಿರುತ್ತೆ. ಮಕ್ಕಳಿಗೆ ಈ ಥರ ಸಂಡೇ ಬಂದಾಗೆಲ್ಲ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಯಾಕಂದರೆ ಚಿಕನ್ ಮಟನ್ ತಿನ್ನಲಾರ್ದವರು ಈ ಥರನೂ ಪನ್ನೀರು ವಾರ ನೀವು ಮಾಡ್ಕೊಂಡು ತಿನ್ಬೋದು. ಇವಾಗ ಇದನ್ನು ಒಂದು ನಿಮಿಷ ಬಿಟ್ಟು ನಾವು ಇದನ್ನು ಒಗ್ಗರಣೆ ಹಾಕೋಣ. ನೋಡಿ, ಒಂದು ಬಾಣಲಿ ಇಟ್ಕೋಬೇಕು. ಬಾಣಲಿ ಇಟ್ಕೊಂಡು ಒಂದು 2-3 ಸ್ಪೂನ್ ಆಗಷ್ಟು ನಾವು ಎಣ್ಣೆ ಹಾಕೋಣ. ಎಣ್ಣೆ ಸ್ವಲ್ಪ ಕಾಯಿದೆ ನೋಡಿ. ಇವಾಗ ಎಣ್ಣೆ ಕಾದಿದೆ. ನಾನು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಆದ ನಂತರ 2 ಕರಿಬೇವು ಹೆಸರು ಹಾಕೋಣ. ಇವಾಗ ನಾನು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ. ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಬಿಟ್ಟು ಇದನ್ನು ಸೂಪರಾಗಿರುತ್ತೆ. ಪನ್ನೀರ್ ಫ್ರೈ ಅಂತ ಸಖತ್ತಾಗಿರುತ್ತೆ. ಪೆಪ್ಪರ್ ಫ್ರೈ ಈ ಥರ ಒಂದು ಸಂಡೇ ಬಂದಾಗೆಲ್ಲ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ನೋಡಿ, ಈರುಳ್ಳಿ ಫ್ರೈ ಆಗಿದೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಇವಾಗ ನಾವು ಇದರಲ್ಲೆಲ್ಲ ನಾವು ಪನ್ನೀರ್ ಹಾಕೋಬೇಕು. ನೋಡಿ, ಫ್ರೈ ಆಗಿದೆ. ಇವಾಗ ನಾವು ಪನ್ನೀರ್ ಹಾಕೋಣ. ಸ್ವಲ್ಪ ಉಪ್ಪು, ನಾವು ಖಾರ, ಅರಿಶಿನ ಪುಡಿ ಹಾಕಿದ್ದೀವಿ. ಇವಾಗ ನಾವು ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ, ಇದಕ್ಕೆ ಮಸಾಲ, ಪೆಪ್ಪರು, ಗರಂ ಮಸಾಲ, ಧನಿಯಾ ಪುಡಿ 1 ಸ್ಪೂನ್ ಹಾಕ್ಕೊಂಡು ನಾವು ಫ್ರೈ ಮಾಡೋಣ. ಅದು ಒಂದು ನಿಮಿಷ ಈ ಥರ ಫ್ರೈ ಮಾಡ್ಕೊಂಡ್ಬಿಟ್ಟು ಮಸ್ತಾಗಿರುತ್ತೆ. ಇದು ಸೂಪರಾಗಿರುತ್ತೆ. ಟೇಸ್ಟ್ ಸಖತ್ತಾಗಿರುತ್ತೆ. ಒಂದೇ ಒಂದು ತೊಟ್ಟು ನಾವು ಇದಕ್ಕೆ ನೀರು ಹಾಕೊಳ್ಳೋಣ. ಜಾಸ್ತಿ ಹಾಕೊಳ್ಳೋದು ಬೇಡ, ಸ್ವಲ್ಪ ನೀರು ಹಾಕೊಳ್ಳೋಣ. ಇದು ಫ್ರೈ ಆದ ನಂತರ ನಾವು ಸ್ವಲ್ಪ ನಿಂಬೆ ರಸ ಹಿಂಡಬೇಕು. ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು 2 ಸ್ಪೂನಷ್ಟು ನಾವು ಇದನ್ನು 1 ನಿಮಿಷ ಮುಚ್ಚೋಣ. ನೋಡಿ, ನಾವು ಎಣ್ಣೆಯಲ್ಲೇ ಫ್ರೈ ಮಾಡಿರಲ್ಲ, ಡೈರೆಕ್ಟಾಗಿ ನಾವು ಖಾರ ಉಪ್ಪು ಎಲ್ಲ ಹಾಕ್ಬಿಟ್ಟು ಕಲಸಿಟ್ಟು ಈ ಥರ ಹಾಕಿರ್ತೀವಿ. ಇವಾಗ ನಾವು ಇದು ನೀರು ಹಾಕ್ಬಿಟ್ಟು 1 ನಿಮಿಷ ಬೇಯಕ್ಕೆ ಬಿಡೋಣ. ನೋಡಿ, ಇವಾಗ ಓಪನ್ ಮಾಡೋಣ. ಒಂದೇ 1 ನಿಮಿಷ ಬಿಟ್ಟರೆ ಸಾಕು. ಎಷ್ಟು ಚೆನ್ನಾಗಾಗಿದೆ ನೋಡಿ ಇದು. ಇವಾಗ ನಾವು ಇದು ರೆಡಿಯಾಗಿದೆ. ಮೇಲೆ ಸ್ವಲ್ಪ ನಾನು ಅರ್ಧ ಹೋಳು ಲಿಂಬೆ ರಸ ಹಿಂಡ್ಕೊಂಡಿದ್ದೆ. ಲಿಂಬೆ ಹುಳಿ ಹಾಕೋಣ. ಯಾಕಂದರೆ ಟೊಮೊಟೊ ಎಲ್ಲ ಹಾಕೋಕ್ಕೆ ಹೋಗ್ಬಾರ್ದು. ನಿಂಬೆ ಹುಳಿ ಹಾಕಿದ್ರೆ ಮಾತ್ರ ಮಸ್ತಾಗುತ್ತೆ, ಸೂಪರಾಗುತ್ತೆ. ಟೇಸ್ಟು ಸಖತ್ತಾಗಿರುತ್ತೆ. ಒಂದು 100 ಗ್ರಾಮು 200 ಗ್ರಾಮ್ ತಂದು ಇಟ್ಕೊಂಡ್ರೆ ಒಂದು 7-8 ಜನ ತಿನ್ಬೋದು. ಲಾಸ್ಟ್ಗೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಒಂದು ರಸ ಇದ್ದರೆ ಸಾಕು, ಅದ್ರ ಜೊತೆ ನೆಂಚ್ಕೊಂಡು ತಿನ್ನೋಕೆ ಸೂಪರಾಗಿರುತ್ತೆ. ಇವಾಗ ನಾನು ತಟ್ಟೆಗೆ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ, ಪೆಪ್ಪರ್ ಫ್ರೈ ರೆಡಿಯಾಗಿದೆ. ನಾನು ತಟ್ಟೆಗೆ ಸರ್ವ್ ಮಾಡ್ಕೊಂಡಿನಿ. ಒಬ್ಬರು ಇಬ್ಬರು ತಿನ್ಬೋದು ಇದನ್ನು. ನೀವು ಜಾಸ್ತಿ ಬೇಕಂದರೆ ಒಂದು 100 ಗ್ರಾಮು 200 ಗ್ರಾಮು ತೊಗೊಂಬಂದು ಆರಾಮಾಗಿ ಮಾಡ್ಕೋಬೋದು. ಜಾಸ್ತಿ ಖರ್ಚೇನಿಲ್ಲ. ಮನೇಲಿರೋ ಐಟಮ್ಸಲ್ಲೇ ನಾವು ಈ ಥರ ಪನ್ನೀರ್ ಪೆಪ್ಪರ್ ಫ್ರೈ ಮಾಡ್ಕೋಬೋದು. ನೋಡಿ, ಪನ್ನೀರ್ ಪೆಪ್ಪರ್ ಫ್ರೈ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.